ಹಲೋ ಎವ್ರಿವನ್, ನನ್ನ ಹೆಸರು ವಾಣಿ ನಾಯ್ಕ್ ಅಂತ. ನಾನು ಬಿ.ಕಾಮ್ ಮುಗಿಸಿರೋದು ಗೌರ್ಮೆಂಟ್ ಫಸ್ಟ್ ಗ್ರೇಡ್ ಕಾಲೇಜ್ ಸಿರ್ಸಿಲಿ. ಬಿ.ಕಾಮ್ ಆದಮೇಲೆ ನನಗೆ ಏನು ಮಾಡಬೇಕು ಅಂತ ಗೊತ್ತಾಗಲಿಲ್ಲ, ಯಾವ ದಾರಿ ಚೂಸ್ ಮಾಡಬೇಕು ಅಂತ. ಆ ಟೈಮಲ್ಲಿ ನನಗೆ ಸೀನಿಯರ್ ಸಜೆಸ್ಟ್ ಮಾಡಿದ್ದು ಗುರುಕುಲ್ ಸ್ಕಿಲ್ನ. ಆಮೇಲೆ ನಾನು ಆನ್ಲೈನಲ್ಲೂ ಅವ್ರ ಬಗ್ಗೆ ನೋಡಿದೆ, ಯೂಟ್ಯೂಬ್ ಮತ್ತು ಇನ್ಸ್ಟಾಗ್ರಾಮ್ನಲ್ಲಿ. ಅವಾಗ ನಾನು ಸ್ಟ್ರಾಂಗ್ಲಿ ಬಿಲೀವ್ ಮಾಡಿದೆ ಈ ಪ್ಲ್ಯಾಟ್ಫಾರ್ಮ್ ನನಗೆ ಒಳ್ಳೆ ಫ್ಯೂಚರ್ ಕೊಡುತ್ತೆ ಅಂತ. ಸೊ ನಾನು ಗುರುಕುಲಕ್ಕೆ ಜಾಯಿನ್ ಆದೆ. ಗುರುಕುಲಕ್ಕೆ ಜಾಯಿನ್ ಆದಮೇಲೆ ನಾನು ತುಂಬ ವಿಷಯನ ಕಲಿತೆ. ಅಂದರೆ ಅಕೌಂಟ್ಸ್, ಇದು ನನಗೆ ಕಂಪ್ನಿಲಿ ಹೇಗಿರಬೇಕು, ಕಂಪ್ನಿ ಫಿನಾನ್ಷಿಯಲ್ ಬ್ಯಾಲೆನ್ಸ್ ಶೀಟು, ಸ್ಟೇಟ್ಮೆಂಟ್ ಹೇಗಿರುತ್ತೆ ಅಂತ ತಿಳಿಯಿತು. ಅದಾದಮೇಲೆ ರೀಸನಿಂಗ್ ಮತ್ತು ಆ್ಯಪ್ಟಿಟ್ಯೂಡಲ್ಲಿ ನಾನು ಬೇಗನೆ ಪ್ರಾಬ್ಲಮ್ನ ಸಾಲ್ವ್ ಮಾಡೋದು, ಮತ್ತು ಏನಾದರೂ ಇದ್ದರೆ ಬೇಗ ಥಿಂಕ್ ಮಾಡೋದ್ರ ಬಗ್ಗೆ ನನಗೆ ಹೇಳ್ಕೊಟ್ರು. ಏನೇ ಡೌಟ್ ಇದ್ದರೂ ಆನ್ ದಿ ಸ್ಪಾಟ್ ಮ್ಯಾಮ್ ಹೇಳ್ಕೊಡ್ತಿದ್ರು. ಆಮೇಲೆ ಕಂಪ್ಯೂಟರಲ್ಲಿ ನಾನು ಟೆಕ್ನಿಕಲ್ ಸ್ಕಿಲ್ಸ್ ಲೈಕ್ MS ಎಕ್ಸೆಲ್, ವರ್ಡ್ ಆ್ಯಂಡ್ ಪವರ್ ಪಾಯಿಂಟ್, ಇದು ನನಗೆ ಪ್ರೆಸೆಂಟೇಷನಿಗೆ ಪವರ್ ಪಾಯಿಂಟ್ ಹೆಲ್ಪ್ ಮಾಡ್ತು, ಮತ್ತು ರೆಸ್ಯೂಮೆ ಬಿಲ್ಡ್ ಮಾಡಲಿಕ್ಕೆ ವರ್ಡ್ ಹೆಲ್ಪ್ ಮಾಡುತ್ತೆ. ಅದಾದಮೇಲೆ ಕಮ್ಯುನಿಕೇಷನ್, ಇಂಗ್ಲೀಷ್ ಕಮ್ಯುನಿಕೇಷನ್ ಮೋಸ್ಟ್ ಇನ್ ಎವ್ರಿ ಇಂಟರ್ವ್ಯೂ. ಸೊ ನನಗೆ ಇಂಗ್ಲೀಷ್ ಕಮ್ಯುನಿಕೇಷನ್ನ ತುಂಬ ಹೆಲ್ಪ್ ಮಾಡಿದೆ. ಡೈಲಿ ಮ್ಯಾಮ್ ಮತ್ತು ನಮ್ಮ ಗುರುಕುಲ್ ಟೀಮ್ ಸ್ಕ್ರೀನಿಂಗ್ ತಗೊಳ್ಳೋದ್ರಿಂದ ಯಾವುದೇ ಇಂಟರ್ವ್ಯೂನ ಈಸಿಯಾಗಿ ಕ್ರ್ಯಾಕ್ ಮಾಡ್ಲಿಕ್ಕೆ ನನಗೆ ಹೆಲ್ಪ್ ಆಯಿತು. ಅಂದರೆ ಇದಾದಮೇಲೆ ನಾನು ಅಕಾಡೆಮಿಕ್ ಬಿಟ್ಟು ಸುಮಾರು ವಿಷಯ ಕಲಿತೆ. ಅಂದರೆ ಕಮ್ಯುನಿಕೇಷನ್ನು, ಡಿಸಿಪ್ಲಿನ್, ಟೈಮ್ ಮ್ಯಾನೇಜ್ಮೆಂಟ್, ಟೀಮ್ ವರ್ಕ್, ಒಳ್ಳೊಳ್ಳೆ ವಿಷಯನ ಇವರು ಹೇಳ್ಕೊಟ್ರು. ಸೊ ಯಾರಾದರೂ MNC ಜಾಬ್ ಬೇಕು ಅನ್ನೋರು ಗುರುಕುಲ್ ಸ್ಕಿಲ್ಗೆ ಬರೋದು ಒಳ್ಳೆ ಡಿಸಿಷನ್ನು. ಇವ್ರು ನಮ್ದು 100% ಪ್ಲೇಸ್ಮೆಂಟ್ ಅವ್ರು ಮಾಡೇ ಕೊಡ್ತಾರೆ ವಿತ್ ಅವರ್ ಎಫರ್ಟ್ಸ್. ಸೊ ನನ್ನ ಪ್ರಕಾರ ಗುರುಕುಲ್ ಸ್ಕಿಲ್ ಇಸ್ ದ ಬೆಸ್ಟ್ ಪ್ಲ್ಯಾಟ್ಫಾರ್ಮ್ ಫಾರ್ ಎವ್ರಿ ಗ್ರ್ಯಾಜುಯೇಟ್ ಪೀಪಲ್. ನಾನು ಎಂಫೋಸಿಸ್ ಕಂಪ್ನಿ ಸೆಲೆಕ್ಟ್ ಆದೆ. ಇದರಲ್ಲಿ ಮೇನ್ ಥಿಂಗ್ ಏನಂದರೆ ಅಕೌಂಟ್ಸ್ ಬಗ್ಗೆ ಅವ್ರು ಕ್ವಶನ್ ಕೇಳೋದು, ಮತ್ತು ಕಮ್ಯುನಿಕೇಷನ್, ಇಂಗ್ಲೀಷ್ ಕಮ್ಯುನಿಕೇಷನ್ ಇಸ್ ಮೋಸ್ಟ್ ಇಂಪಾರ್ಟೆಂಟ್ ಇನ್ ಎವ್ರಿ ಇಂಟರ್ವ್ಯೂ. ಸೊ ನಮಗೆ ಗುರುಕುಲದಲ್ಲಿ ಇದ್ರ ಬಗ್ಗೆ ಎಲ್ಲ ಹೇಳ್ಕೊಟ್ಟಿದ್ರು, ಮತ್ತು ಕಾನ್ಫಿಡೆನ್ಸ್ ಬಿಲ್ಡ್ ಆಯಿತು, ಕಮ್ಯುನಿಕೇಷನ್ ಬಿಲ್ಡ್ ಆಯಿತು. ಇದರಿಂದ ನಾನು ಈಸಿಯಾಗಿ ಇಂಟರ್ವ್ಯೂನ ಕ್ರ್ಯಾಕ್ ಮಾಡಿದೆ. ನನ್ನ ಕರಿಯರ್ನ ಬಿಲ್ಡ್ ಮಾಡಬೇಕು ಮತ್ತು ಸ್ಟಾರ್ಟ್ MNCಲೇ ಸ್ಟಾರ್ಟ್ ಮಾಡಬೇಕಂತ ನನ್ನದು ಕನಸಿತ್ತು. ಸೊ ಅದೆಲ್ಲ ಆಗಿದ್ದು ಗುರುಕುಲ್ ಸ್ಕಿಲ್ಲಿಂದ. ಸೊ ಬಿಗ್ ಥ್ಯಾಂಕ್ಸ್ ಟು ಗುರುಕುಲ್ ಸ್ಕಿಲ್ಸ್.